ಯಾಕಂದ್ರೆ ಸದನದಲ್ಲಿ ಕುತ್ಕೊಂಡು ಎಲ್ಲರನ್ನೂ ಕೂಡ ಹ್ಯಾಂಡಲ್ ಮಾಡೋದು ಅಷ್ಟು ಈಸಿ ಅಲ್ಲ. ಸ್ಪೀಕರ್ ಸ್ಥಾನ ಒಂದು ಗೌರವವಾದ ಸ್ಥಾನ. ನಿಷ್ಪಕ್ಷಪಾತವಾಗಿ ನಮ್ಮ ಜವಾಬ್ದಾರಿ ನಿಭಾಯಿಸಿದ್ರೆ ಬಹಳಷ್ಟು ಸಮಸ್ಯೆಗಳು ಕಡಿಮೆ ಆಗ್ತದೆ. ಆ ಒಂದು ಸ್ಥಾನದಲ್ಲಿ ಕೂತ್ಕೊಳಿಸಿದ ತಕ್ಷಣ ಆ ಸಭೆ ನಿಯಮಕ್ಕೆ ಅನುಗುಣವಾಗಿ ನಡೆಸುವಂತ ನನ್ನ ವ್ಯಕ್ತಿತ್ವವಾಗಿರ್ಬೇಕು. ಈಗ ಈ ದೇಶ ಸಂವಿಧಾನವೇ ಮತ್ತು ನಿಯಮಗಳೇ ನನ್ನ ಪಕ್ಷ. ಇದಕ್ಕಿಂತಲೂ ಜಾಸ್ತಿ ಏನಿದೆ, ಸ್ಪೀಕರ್ ಇಸ್ ಆಲ್ವೇಸ್ ಎ ಫ್ರೆಂಡ್ ಆಫ್ ದ ಅಪೋಸಿಷನ್. ಪ್ರತಿಪಕ್ಷದವರಿಗೆ ಅಧಿಕಾರವಿಲ್ಲ, ಅವರ ಮಿತ್ರನಾಗಿ ಅವರಿಗೆ ಆತ್ಮವಿಶ್ವಾಸ ಕೊಡೋ ಜವಾಬ್ದಾರಿ ನಂದು. ಅಲ್ಲಾಗುವಂತ ಎಲ್ಲ ಖರ್ಚು ವೆಚ್ಚಗಳಿಗೆ ನಿಜವಾದ ನ್ಯಾಯ ಸಿಗುತ್ತಾ ಮೊದಲನೇದಾಗಿ ಅಂತ ನೀವು ಮೀಡಿಯಾದಲ್ಲಿ ತೋರಿಸ್ತೀರಲ್ಲ, ಅದು ಸಮಸ್ಯೆ. ನಾವು ಜನಪ್ರತಿನಿಧಿಗಳು ಒಂದು ಅಂಗವಾದರೆ ಅಧಿಕಾರಿಗಳು ಎರಡನೇ ಅಂಗ, ಜುಡಿಷಿಯರಿ ಮೂರನೇ, ನಾಲ್ಕನೇ ಪಿಲ್ಲರ್ ಇಸ್ ಪ್ರೆಸ್. ನಾವೇನ ತಪ್ಪು ಮಾಡಿದ್ರೆ ಮಾಧ್ಯಮದವರಿಗೆ ನಮ್ಮನ್ನು ತಿದ್ದುವಂತ ಅವಕಾಶ ಇದೆ. ಹೆಡ್ ಮಾಸ್ಟರ್ ಅಂತ, ಯಾಕಂದ್ರೆ ಸದನದಲ್ಲಿ ಕುತ್ಕೊಂಡು ಎಲ್ಲರನ್ನೂ ಕೂಡ ಹ್ಯಾಂಡಲ್ ಮಾಡೋದು ಅಷ್ಟು ಈಸಿ ಅಲ್ಲ. ಹೇಗಿದೆ ಆ ಒಂದು ಎಕ್ಸ್ಪೀರಿಯನ್ಸ್, ಹೇಗೆ ಹ್ಯಾಂಡಲ್ ಮಾಡ್ತೀರಾ ನೀವು ಅಂತ? ನನಗೆ ಸ್ಪೀಕರ್ ಸ್ಥಾನ ಒಂದು ಗೌರವವಾದ ಸ್ಥಾನ ಮತ್ತು ಸಂವಿಧಾನಬದ್ಧವಾದ ಸ್ಥಾನ. ಸೌಹಾರ್ದವಾಗಿ ಸಭೆ ನಡೆಸಿಕೊಳ್ಳುವುದೇ ನಮ್ಮ ದೊಡ್ಡ ಮಟ್ಟದ ಇವತ್ತು ಜವಾಬ್ದಾರಿ. ನಾವು ನಿಷ್ಪಕ್ಷಪಾತವಾಗಿ ನಮ್ಮ ಕೆಲಸ ನಿರ್ವಹಿಸಿದೆ. ನಾನಂತಲ್ಲ, ಯಾರ ಜವಾಬ್ದಾರಿ ಇದ್ರೂ ಕೂಡ ಯಾವುದೇ ಹಂತದಲ್ಲಿ ಕೂಡ ನಿಷ್ಪಕ್ಷಪಾತವಾಗಿ ನಮ್ಮ ಜವಾಬ್ದಾರಿ ನಿಭಾಯಿಸಿದ್ರೆ ಬಹಳಷ್ಟು ಸಮಸ್ಯೆಗಳು ಕಡಿಮೆ ಆಗ್ತದೆ, ಸಮಸ್ಯೆ ಬರುವುದಿಲ್ಲ. ಈಗ ಸಭಾಧ್ಯಕ್ಷ ಅಂತ ಹೇಳಿದ್ರೆ ನಾನೀಗ ಆಡಳಿತ ಪಕ್ಷದಿಂದ ಗೆದ್ದಿರ್ಬೋದು, ನಾನೊಂದು ಪಕ್ಷದಿಂದ ಆಡಳಿತಕ್ಕೆ ಯಾವ್ದು ಬರ್ತದೆ ಆ ಒಂದು ಚುನಾವಣೆ ಸಂದರ್ಭದಲ್ಲಿ ಆ ಒಂದು ಪಕ್ಷದ ಚಿಹ್ನೆ ಅಡಿಯಲ್ಲಿ ನಾನು ಗೆದ್ದಿರ್ಬೋದು. ನನ್ನನ್ನು ಒಮ್ಮೆ ನನ್ನ ಪಕ್ಷದ ಮುಖಂಡರು ನಾಯಕರೆಲ್ಲ ಸೇರಿ ಆ ಒಂದು ಸ್ಥಾನದಲ್ಲಿ ಕೂತ್ಕೊಳಿಸಿದ ತಕ್ಷಣ ನಾನು ಅದು ಸಂವಿಧಾನಬದ್ಧ ಮತ್ತು ಆ ಸಭೆ ನಿಯಮಕ್ಕೆ ಅನುಗುಣವಾಗಿ ನಡೆಸುವಂತ ನನ್ನ ವ್ಯಕ್ತಿತ್ವವಾಗಿರ್ಬೇಕು. ಸೊ ನನಗೆ ಈಗ ಆ ಸ್ಥಾನದಲ್ಲಿ ಕೂತ್ಕೊಂಡಾಗ ನನಗೀಗ ಯಾವುದೇ ಪಕ್ಷ ಇಲ್ಲ. ಈಗ ಈ ದೇಶ ಸಂವಿಧಾನವೇ ಮತ್ತು ನಿಯಮಗಳೇ ನನ್ನ ಪಕ್ಷ. ಸೊ ಬಹಳ ಪಕ್ಷಪಾತವಾಗಿ ಅಲ್ಲಿ ನಾನು ಕೂತ್ಕೊಂಡು ನಿರ್ವಹಿಸುವುದು ನನ್ನ ಮೊದಲ ಜವಾಬ್ದಾರಿ. ಮತ್ತು ಯಾವಾಗಲೂ ಕೂಡ ಸ್ಪೀಕರ್ ಮೀನ್ಸ್ ನಾಟ್ ಟು ಸ್ಪೀಕ್, ಮೇಕ್ ಅದರ್ ಸ್ಪೀಕ್. ಸ್ಪೀಕರ್ಗಳು ನಾವು ಜಾಸ್ತಿ ಮಾತಾಡಬಾರ್ದು, ನಾವು ಬೇರೆಯವ್ರು ಮಾತಾಡಲಿಕ್ಕೆ ಅವಕಾಶ ಮಾಡಿ ಕೊಡಬೇಕು. ಇದಕ್ಕಿಂತಲೂ ಜಾಸ್ತಿ ಏನಿದೆ, ಸ್ಪೀಕರ್ ಈಸ್ ಆಲ್ವೇಸ್ ಎ ಫ್ರೆಂಡ್ ಆಫ್ ದಿ ಅಪೋಸಿಷನ್. ನಾನು ಆಡಳಿತ ಪಕ್ಷ ಗೆದ್ದು ಬಂದಿದ್ದು ಕೂಡ ಅಲ್ಲಿ ಕೂತ್ಕೊಂಡ ನಂತರ ನಾನು ಪ್ರತಿಪಕ್ಷದ ಮಿತ್ರ. ಯಾಕೆಂತ ಹೇಳಿದ್ರೆ ಪ್ರತಿಪಕ್ಷದವರಿಗೆ ಅಧಿಕಾರವಿಲ್ಲ, ಸ್ಪೀಕರ್ ಇಲ್ಲ ಅಂತ ಹೇಳಿದ್ರೆ ಗಡಿಬಿಡಿ ಆಗ್ತಾರೆ. ಅವರಿಗೆ ಅವರ ಮಿತ್ರನಾಗಿ ಅವರಿಗೆ ಆತ್ಮವಿಶ್ವಾಸ ಕೊಡೋ ಜವಾಬ್ದಾರಿ ನಂದು. ಅದ್ರ ಜೊತೆಯಲ್ಲಿ ಅವ್ರಿಗೆ ಹೆಚ್ಚಿನ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು ಸರ್ಕಾರದ ಏನಾದರೂ ನ್ಯೂನತೆಗಳಿದ್ದಲ್ಲಿ ಅದನ್ನು ಎತ್ತಿಕೊಳ್ಳುವುದು, ಅದನ್ನು ಜನರಿಗೆ ಬಹುಶಃ ಅಧಿಕಾರಕ್ಕೆ ತಿಳಿಸಿ ಅದನ್ನು ಸರ್ಕಾರ ತಿದ್ದುಪಡಿ ಮಾಡಿ ತಿದ್ದಿಕೊಂಡು ಜನರಿಗೆ ಪರವಾಗಿ ಉತ್ತಮವಾದ ಕೆಲಸ ಕಾರ್ಯಕ್ಕೆ ತರಿಸುವ ಜವಾಬ್ದಾರಿ ನಂದಾಗಿದೆ. ಅದಲ್ಲದೆ ಇವತ್ತು ಏನಾದ್ರು ಬಿಲ್ ಬಂದಾಗ ಸಮರ್ಪಕ ಚರ್ಚೆಗೆ ಇವತ್ತು ಅವಕಾಶ ಮಾಡಿ ಕೊಡುವಂಥದ್ದು ಮತ್ತು ಉತ್ತಮವಾದ ಒಂದು ವಾತಾವರಣ ನಿರ್ಮಾಣವಾದ ಜವಾಬ್ದಾರಿ ನಂದು. ಆದ ಕಾರಣ ಇವತ್ತು ಸಭಾಧ್ಯಕ್ಷರಿಗಾಗಿ ಸದನ ನಿಭಾಯಿಸಿ ಅತ್ಯಂತ ಸಂತೋಷವಾಗ್ತಿದೆ. ಮತ್ತೆ ನಮ್ಮಲ್ಲಿ ಹಿರಿಯರಿಂದ ಕಿರಿಯರ ತನಕ ಇದೆ, ಅನುಭವಸ್ಥರಿಂದ ಹೊಸೊಬ್ಬರ ಅನುಭವಸ್ಥರ ತನಕ ಇರ್ತಾರೆ. ಕೆಲವೊಮ್ಮೆ ಆ ಕಡೆ ಈ ಕಡೆ ಚರ್ಚೆಗೆಲ್ಲ ಆಗ್ತದೆ, ಅದು ಆಗ್ಲೇಬೇಕು. ಸದನದಲ್ಲಿ ಗೌಜಿ ಗದ್ದಲೆಲ್ಲ ಕೂಡ ಭಾರತ ದೇಶದ ಸಂವಿಧಾನ ಸೌಂದರ್ಯ. ಪ್ರಶ್ನೆಗೆ ಬರ್ತಾ ಇದೆ, ಯಾಕಂದ್ರೆ ಜನ ಯಾವತ್ತೂ ಸದನವನ್ನು ನೋಡುವಂತ ಸಂದರ್ಭದಲ್ಲಿ ಹೇಳ್ತಾ ಇರ್ತಾರೆ, ಏನಪ್ಪ ಏನಾದ್ರು ಒಂದು ವಿಚಾರ ಚರ್ಚೆ ಆಗುತ್ತೆ ಅಂದ್ರೆ ಇಲ್ಲಿ ಗಲಾಟೆಗಳೇ ಜಾಸ್ತಿ ಆಗುತ್ತೆ. ಹಾಗಾದ್ರೆ ನಿಜವಾಗ್ಲೂ ಈ ಸದನದಲ್ಲಿ ಆಗುವಂತ ಚರ್ಚೆಗಳು ಜನರಿಗೆ ಎಷ್ಟು ಉಪಯುಕ್ತ ಅನ್ನುವಂಥ ಪ್ರಶ್ನೆ ಸಾಕಷ್ಟು ಕಾಡುತ್ತೆ. ನಿಜವಾಗ್ಲೂ ಅಲ್ಲಿ ಆಗುವಂತ ಎಲ್ಲ ಖರ್ಚು ವೆಚ್ಚಗಳಿಗೆ ನಿಜವಾದ ನ್ಯಾಯ ಸಿಗುತ್ತಾ ಮೊದಲನೇದಾಗಿ ಅಂತ ನೋಡಿ. ಇದರಲ್ಲಿ ಏನು ಸಮಸ್ಯೆ ಅಂತ ಹೇಳಿದ್ರೆ, ಇದು ಸದನದ ಮತ್ತು ಸದನದಲ್ಲಿರುವ ಸದಸ್ಯರ ಸಮಸ್ಯೆ ಅಲ್ಲ, ನೀವು ಮೀಡಿಯಾದಲ್ಲಿ ತೋರಿಸ್ತೀರಲ್ಲ ಅದು ಸಮಸ್ಯೆ. ಯಾಕಂತ ಹೇಳಿದ್ರೆ ಇಡೀ ದಿವಸ ಬಹಳ ಚೆನ್ನಾಗಿ ನಡೆದ್ರೆ ಅದಷ್ಟು ಹೈಲೈಟ್ ಆಗಿ ಬರೋದಿಲ್ಲ. ಏನಾದ್ರು ಸ್ವಲ್ಪ ಮಟ್ಟದ ಗಡಿಬಿಡಿ, ಸ್ವಲ್ಪ ಮಟ್ಟದ ಗಲಾಟೆ ಆದ ತಕ್ಷಣ ಅದಕ್ಕೆ ಹೆಚ್ಚಿನ ಇಂಪಾರ್ಟೆನ್ಸ್ ಕೊಟ್ಟು ಅಲ್ಲಿ ಬಹುಶಃ ಇವತ್ತು ಆ ಜನರಿಗೆ ಇವತ್ತು ಅದೇ ಬಿಂಬಿಸ್ತವಾಗ್ತಾ ಇದೆ. ಸೊ ನಾನು ಕೂಡ ಮಾಧ್ಯಮದ ಹತ್ರ ಕೇಳಿದಷ್ಟೇ, ನೋಡಿ ಮಾಧ್ಯಮಕ್ಕೆ ವಿಶೇಷ ಜವಾಬ್ದಾರಿ ಇದೆ. ಇದು ನಮ್ಮ 4ನೇ 4th ಪಿಲ್ಲರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಮತ್ತು ನಮ್ಗೆಲ್ಲದಕ್ಕಿಂತ ಜಾಸ್ತಿ ಹೆಚ್ಚಿನ ಜವಾಬ್ದಾರಿ ಮಾಧ್ಯಮದವರಿಗೆ. ಯಾಕೆ, ನಾವು ಜನಪ್ರತಿನಿಧಿಗಳು ಒಂದು ಅಂಗವಾದರೆ ಅಧಿಕಾರಿಗಳು
ಎರಡನೇ ಅಂಗ, ಜುಡಿಷಿಯರಿ ಮೂರನೇ, ನಾಲ್ಕನೇ ಪಿಲ್ಲರ್ ಇಸ್ ದಿ ಪ್ರೆಸ್. ಬಟ್ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಯಾರಿಗೆ? ಇಟ್ ಈಸ್ ಫಾರ್ ದಿ ಪ್ರೆಸ್. ವೈ? ನಾವೇನಾದ್ರು ತಪ್ಪು ಮಾಡಿದರೆ ಮಾಧ್ಯಮದವರಿಗೆ ನಮ್ಮನ್ನು ತಿದ್ದುವಂಥ ಅವಕಾಶ ಇದೆ. ಹೌದು. ಮಾಧ್ಯಮ ಕೇಸ್ ವಾಚ್ ಡಾಗ್ ಅಂತ ಹೇಳ್ತೇವೆ. ನಾವೆಲ್ಲಿ ಲೆಜಿಸ್ಲೇಚರ್ ಇರಲಿ ಅಥವಾ ನಮ್ಮ ಎಕ್ಸಿಕ್ಯೂಟಿವ್ ಇರಲಿ, ಅಧಿಕಾರಿಗಳಿರಲಿ,